ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್. ಮತ್ತೊಮ್ಮೆ ನಿಮಗೆಲ್ಲ ಮೈಸೂರು ಲೋಕೇಶ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ನಮ್ಮ ಚಾಮರಾಜನಗರದ ರಂಗನಾಥ ಸ್ವಾಮಿ ದೇವಾಲಯ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನಿಮಗೆ ಕೊಡ್ತೀನಿ. ಹಾಗಾಗಿ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಸ್ನೇಹಿತರೆ, ಶ್ರೀ ಬಿಳಿಗಿರಿಯ ರಂಗನಾಥ ಸ್ವಾಮಿ ದೇವಾಲಯ ಮೈಸೂರಿಂದ ಸುಮಾರು 83 ಕಿಲೋಮೀಟರ್ ದೂರದಲ್ಲಿದೆ. ಮೊದಲು ಮೈಸೂರಿಂದ ಯಳಂದೂರಿಗೆ 60 ಕಿಲೋಮೀಟರ್ ಹೋಗ್ಬೇಕಾಗತ್ತೆ. ಅಲ್ಲಿಂದ ಬೆಟ್ಟಕ್ಕೆ 23 ಕಿಲೋಮೀಟರ್ ಬಸ್ನಲ್ಲಿ ಹೋಗ್ಬೇಕಾಗತ್ತೆ. ಈ ಬೆಟ್ಟಕ್ಕೆ ಹೋಗೋ ಎಂಟ್ರಿಲಿ ಚೆಕ್ ಪೋಸ್ಟ್ ಸಿಗುತ್ತೆ. ಹಾಗೆ ಈ ಬೆಟ್ಟಕ್ಕೆ ಹೋಗೋದಕ್ಕೆ ಬೆಳಿಗ್ಗೆ 6:30ರಿಂದ ಸಂಜೆ 6 ತನಕ ಮಾತ್ರ ಪ್ರವೇಶ ಇರುತ್ತೆ. ಯಾಕಂದ್ರೆ ಇದು ಕಂಪ್ಲೀಟ್ ಫಾರೆಸ್ಟ್ ಏರಿಯಾ ಆಗಿರುತ್ತೆ. ಈ ಬೆಟ್ಟದ ಸಂಪೂರ್ಣ ವಿಸ್ತೀರ್ಣ 539 ಸ್ಕ್ವೇರ್ ಫೀಟ್ ಇರುತ್ತೆ. ಇಲ್ಲಿಗೆ ಕಾವೇರಿ ನದಿ ಕೂಡ ಸೇರುತ್ತೆ. ಇಲ್ಲಿಗೆ ಹೋಗೋ ದಾರಿಲಿ ಸುತ್ತ ಕಾಣೋ ಪರಿಸರ ನೋಡೋಕೆ ಚಂದ. ಹೋಗ್ಬೇಕಾದ್ರೆ ಆನೆಗಳು, ಜಿಂಕೆಗಳು ನೋಡೋಕೆ ಸಿಗುತ್ತೆ. ಈ ಬೆಟ್ಟದ ಬಸ್ ಸ್ಟ್ಯಾಂಡ್ ಅಷ್ಟರಲ್ಲೇ. ಸರಿ, ಮುಂದೆ ಹೋಗೋಣ ಅಂತ ಹೊರಟ್ವಿ. ಈ ದೇವಾಲಯಕ್ಕೆ ಸರಿಯಾಗಿ 2 ದಾರಿ ಇದೆ. ಮೊದಲನೇದು ಮೆಟ್ಟಿಲುಗಳ ದಾರಿ. ಇದು 80ರಿಂದ 100 ಮೆಟ್ಟಿಲಿರ್ಬೋದು ಅಂತ ಅನ್ಕೊಂಡಿದ್ದೀನಿ. ಮತ್ತೊಂದು ಬೈಕ್ ಅಥವಾ ಕಾರುಗಳಿಗೆ ಅಂತಾನೆ ಬೇರೆ ದಾರಿ ಇದೆ. ನಾನು ಇಷ್ಟಪಟ್ಟಿದ್ದು ಮೆಟ್ಟಿಲುಗಳನ್ನ ಹತ್ತಿ ಹೋಗೋದಕ್ಕೆ. ಬೆಟ್ಟ ಹತ್ತೋಕ್ಕೂ ಮುಂಚೆ ಶ್ರೀ ಆಂಜನೇಯ ಸ್ವಾಮಿ ದೇವಾಲಯ ಸಿಗುತ್ತೆ. ಅದಕ್ಕೆ ಕೈ ಮುಗಿದ ನಂತರ ಧೂಪ ಹಾಕಿ ಪಾದಗಳಿಗೆ ನಮಸ್ಕಾರ ಮಾಡಿ ಬೆಟ್ಟ ಹತ್ತಬೇಕಾಗತ್ತೆ. ಹತ್ತೋ ದಾರಿಯಲ್ಲಿ ಸುತ್ತ ಕಾಣೋ ಚಿಕ್ಕ ಚಿಕ್ಕ ಬೆಟ್ಟಗಳನ್ನ ನೋಡ್ತಾ ಇದ್ರೆ ಮನಸ್ಸಿಗೆ ಏನೋ ನೆಮ್ಮದಿ. ಆಕಾಶನೇ ಕೈಗೆ ಸಿಗೋ ತರ ಇತ್ತು. ಇಲ್ಲಿನ ಪರಿಸರ ನೋಡ್ತಿದ್ರೆ ನಾವೇನಾದ್ರೂ ದೇವಾಲಯಕ್ಕೆ ಬಂದಿದ್ದೇವೋ ಅಥವಾ ಯಾವ್ದಾದ್ರು ವ್ಯೂ ಪಾಯಿಂಟ್ಗೆ ಹೋಗ್ತಿದ್ದೇವೋ ಅಂತ ನನಗೆ ತುಂಬಾನೇ ಅನುಮಾನ ಬಂತು. ಸ್ನೇಹಿತರೆ, ಶ್ರೀ ಬಿಳಿಗಿರಿಯ ರಂಗನಾಥ ಸ್ವಾಮಿ ದೇವಾಲಯ ನಮ್ಮ ದಕ್ಷಿಣದ ತಿರುಪತಿ ಅಂತ ಹೆಸರುವಾಸಿಯಾಗಿದೆ. ನಮ್ಮ ಬ್ರಹ್ಮಾಂಡ ಪುರಾಣದ ಪ್ರಕಾರ ಈ ದೇವಸ್ಥಾನದಲ್ಲಿರೋ ಮೂಲ ವಿಗ್ರಹವನ್ನ ವಶಿಷ್ಠ ಮಹರ್ಷಿಗಳು ಸ್ಥಾಪನೆ ಮಾಡಿರೋದು ಅಂತ ಉಲ್ಲೇಖಗಳು ಸಿಗುತ್ತೆ. ಈ ದೇವಾಲಯದಲ್ಲಿ 2 ಸನ್ನಿಧಾನ ಸಿಗುತ್ತೆ. ಅದರಲ್ಲಿ ಮುಖ್ಯವಾಗಿ ಶ್ರೀ ರಂಗನಾಥ ಸ್ವಾಮಿ ಮತ್ತೆ ಇನ್ನೊಂದು ಅಲುಮೇಲು ಮಂಗಮ್ಮನವರ ಸನ್ನಿಧಿ. ಈ ಬೆಟ್ಟದಲ್ಲಿ ಜನವರಿ ಮತ್ತು ಮೇ ತಿಂಗಳಲ್ಲಿ ಜಾತ್ರೆ ಕೂಡ ನಡೆಯುತ್ತೆ. ಹಾಗೆ ಈ ಬೆಟ್ಟ ಸಮುದ್ರ ಮಟ್ಟಕ್ಕಿಂತ ಸುಮಾರು 1557 ಅಡಿ ಎತ್ತರ ಇದೆ. ಈ ಬೆಟ್ಟ ಸಂಪೂರ್ಣವಾಗಿ ಬಿಳಿ ಬಣ್ಣದಲ್ಲಿ ಇರೋ ಕಾರಣ ಬಿಳಿಗಿರಿ ರಂಗನಾಥ ಸ್ವಾಮಿ ಬೆಟ್ಟ ಅಂತಾನು ಹೆಸರುವಾಸಿಯಾಗಿದೆ. ಈ ದೇವಾಲಯದ ಸಮಯ ಬಂದು ಬೆಳಿಗ್ಗೆ 7ರಿಂದ ಮಧ್ಯಾಹ್ನ 2 ತನಕ, ಮತ್ತೆ ಸಂಜೆ 4ರಿಂದ 8 ತನಕ ಮಾತ್ರ ದರ್ಶನಕ್ಕೆ ಅವಕಾಶ ಇರುತ್ತೆ. ಈ ದೇವಸ್ಥಾನದಲ್ಲಿ ಪ್ರತಿದಿನ ಮಧ್ಯಾಹ್ನ 1 ಗಂಟೆಯಿಂದ 3 ಗಂಟೆ ತನಕ ಅನ್ನದಾನ ಪ್ರಸಾದ ಸಿಗುತ್ತೆ. ಸ್ನೇಹಿತರೆ, ನೀವೇನಾದ್ರೂ ಈ ಬೆಟ್ಟಕ್ಕೆ ಹೋಗ್ಬೇಕು ಅಂದ್ರೆ ಆದಷ್ಟು ಬೆಳಗಿನೇ ಹೊರಟು ಮಧ್ಯಾಹ್ನ 2 ಗಂಟೆ ಒಳಗೆ ದರ್ಶನ ಮಾಡಿ ಇಲ್ಲೇ ಸಿಗುವಂತ ಪ್ರಸಾದನ ತಗೊಂಡು ರಿಟರ್ನ್ ಆಗಿ. ಯಾಕಂದ್ರೆ ಅಲ್ಲಿಂದ ಡೈರೆಕ್ಟ್ ಮೈಸೂರಿಗೆ ಬಸ್ಗಳ ವ್ಯವಸ್ಥೆ ಬಹಳ ಕಡಿಮೆ ಇದೆ. ಹಾಗೆ ಈ ಬೆಟ್ಟದ ಕೆಳಗಡೆ ಸರಿಯಾದ ಹೋಟೆಲ್ಗಳಿಲ್ಲ. ಅಲ್ಲಿ ಉಳ್ಕೊಳ್ಳೋಕ್ಕೂ ಲಾಡ್ಜ್ನ ವ್ಯವಸ್ಥೆ ಹೆಚ್ಚಾಗಿ ಇಲ್ಲ. ಇದೆಲ್ಲ ಬಿಟ್ರೆ ಶ್ರೀ ಬಿಳಿಗಿರಿಯ ರಂಗನಾಥ ಸ್ವಾಮಿ ಬೆಟ್ಟದ ಅನುಭವ ಅಂತೂ ಸೂಪರ್. ಫ್ಯಾಮಿಲಿ ಜೊತೆ ಒಂದು ದಿನದ ಪ್ರವಾಸ ಚೆನ್ನಾಗಿರುತ್ತೆ. ಈ ಬೆಟ್ಟಕ್ಕೆ ಬೇಕಾಗಿರುವಂತ ವ್ಯವಸ್ಥೆಗಳೇನಾದ್ರೂ ಮುಂದೆ ಆದ್ರೆ
ಒಂದೊಂದು ದಿನ ನಮ್ಮ ಮಹದೇಶ್ವರ ಬೆಟ್ಟದ ರೀತಿಯಲ್ಲಿ ಇದು ಕೂಡ ಫೇಮಸ್ ಆಗುತ್ತೆ. ಸ್ನೇಹಿತರೆ, ನನ್ನ ಇವತ್ತಿನ ವಿಡಿಯೋವನ್ನ ಕೊನೆವರೆಗೂ ನೋಡಿದ್ದಕ್ಕೆ ನಿಮಗೆ ನನ್ನ ಧನ್ಯವಾದಗಳು ಹೇಳ್ತಾ ನನ್ನ ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ನನ್ನ ಇವತ್ತಿನ ಮಾಹಿತಿ ನಿಮಗೆ ಸಹಾಯಕವಾಗಿದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ನಿಮ್ಮ ಸ್ನೇಹಿತರಿಗೂ ಕುಟುಂಬದವರಿಗೂ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ ಅಂತ ಹೇಳ್ತಾ ನನ್ನ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ. ಅಲ್ಲಿಯವರೆಗೂ ನಿಮ್ಮ ಪ್ರೀತಿಯ ಮೈಸೂರು ಲೋಕೇಶ್.